ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಒಂದು ಎಗ್ ರೈಸ್ ಮಾಡ್ಕೊಡೋಣ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹೋಟೆಲ್ನಲ್ಲಿ ಕೊಡೋ ರುಚಿನೇ ಮನೆಯಲ್ಲೂ ಮಾಡ್ಕೋಬಹುದು. ಸೊ ನಾನು ಮಾಡ್ತಿರೋ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಕೋಲ್ಡ್ ಆಗಿದೆ, ಸೊ ವಾಯ್ಸ್ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಇದು ಕಬ್ಬಿಣದ ಬಾಣಲೆ. ಸೊ ನೀವು ನೋಡಿರ್ತೀರಾ, ರೋಡ್ ಸೈಡೆಲ್ಲ ಅಲ್ಲ, ತುಂಬ ರುಚಿಯಾಗಿರುತ್ತೆ ಇದು ಬಾಣಲೆಯಲ್ಲಿ ಮಾಡಿದ್ರೆ. ಬಾಣಲೆ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. 4 ಮೊಟ್ಟೆ ಸೇರಿಸಿದ್ದೀನಿ ನಾನು. 1/2 ಸ್ಪೂನು ಸಾಲ್ಟ್ ಸೇರಿಸಿ, 1/2 ಸ್ಪೂನು ಚಿಲ್ಲಿ ಪೌಡರ್ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ. ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಸೈಡಿಗೆ ತೊಗೊಳ್ಳೋಣ. ಸೊ ಈಗ ಮತ್ತೆ ಅದೇ ಬಾಣಲೆಗೆ 2 ಸ್ಪೂನ್ ಆಯಿಲ್ ಸೇರಿಸಿದ್ದೀನಿ. 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ, ಹಾಗೆ 4 ಚಿಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೇರಿಸಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. 1/2 ಸ್ಪೂನು ಸಾಲ್ಟ್ ಸೇರಿಸಿದ್ದೀನಿ. ವೆನಿಗರು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಎಲ್ಲನೂ ಸೇರಿಸಿ 1 ಸ್ಪೂನ್ ತೊಗೊಳ್ಳಿ. ಇದನ್ನು ಸೇರಿಸಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ವಿತೌಟ್ ಸಾಸು ಎಗ್ ರೈಸು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಒಂದ್ಸಲ ಚೆಕ್ ಮಾಡಿ. ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ಇದು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ರೈಸು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ರೈಸ್ ಸೇರಿಸ್ತಾ ಇದ್ದೀನಿ ಬಾಣಲಿಗೆ. ಎಗ್ ಫ್ರೈ ಮಾಡಿರುವಂತಹದ್ದು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಡಿ. ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿ 5 ಜನ ಇಲ್ಲ 4 ಜನ ಆದರೂ ತಿನ್ಬೋದು. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಎಕ್ಸ್ಟ್ರಾ ಆದರೂ ತೊಗೊಳ್ಳಿ. ಒಂದು ರೌಂಡು ಮಿಕ್ಸ್ ಕೊಟ್ಟರೆ ತುಂಬ ರುಚಿಕರವಾಗಿರುವಂತಹ ಎಗ್ ರೈಸ್, ಸ್ಪೈಸಿ ಎಗ್ ರೈಸ್ ರೆಡಿ ಆಗಿದೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.